ಆ ಬೆಟ್ಟ ಕಾಣ್ತಾ ಇದೆಯಲ್ಲ, ಅದೇ ಎತ್ತಿನ ಭುಜ ಪೀಕು. ಸ್ವಲ್ಪ ಸ್ಲೋಪ್ ಇದೆ. ಅಲ್ಲಿ ಅಂದ್ರೆ ಹೆಂಗತ್ತತಿ ಪಟ ಪಟ. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗಿನ ಜಾವ 3 ಗಂಟೆಗೆ ನಾವು ಹೋಗ್ತಾ ಇರೋದು ಚಿಕ್ಕಮಗಳೂರು ಡಿಸ್ಟಿಕಲ್ಲಿರೋಂಥ ಎತ್ತಿನ ಭುಜ ಟ್ರೆಕ್ಕಿಂಗ್ಗೆ. ಎತ್ತಿನ ಭುಜ ಬೆಂಗಳೂರಿಂದ 260 ಕಿಲೋಮೀಟರ್ ಇದೆ. ಸೊ ರೀಚ್ ಆಗಬೇಕು ಆಲ್ಮೋಸ್ಟ್ 5 to 6 hours ಬೇಕು. ಜರ್ನಿ ಆದಮೇಲೆ ಫೈನಲಿ ರೀಚ್ ಟು ಎತ್ತಿನ ಭುಜ. ಎಷ್ಟು? 25 ಭುಜ ಕೂಡ. ಹೇ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಷ್ಟೇ ಶ್ರೀ ನಾಣ್ಯ ಭೈರವೇಶ್ವರ ದೇವಸ್ಥಾನ ಹತ್ರ ರೀಚ್ ಆಗಿ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಶ್ರೀ ನಾಣ್ಯ ಭೈರವೇಶ್ವರ ದೇವಸ್ಥಾನ. ಪಕ್ಕದಲ್ಲಿ ಪಾರ್ಕಿಂಗ್ ಇದೆ. ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿಬಿಟ್ಟು ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಈ ಟ್ರಕ್ಕನ್ನು ನಾವು 3 ಸೆಕ್ಷನಾಗಿ ಡಿವೈಡ್ ಮಾಡ್ಬೋದು. ಫಸ್ಟ್ ಒನ್ ಶ್ರೀ ನಾಣ್ಯ ಭೈರವೇಶ್ವರ ದೇವಸ್ಥಾನದಿಂದ ಚೆಕ್ ಪೋಸ್ಟು. ಎರಡನೇದು ಚೆಕ್ ಪೋಸ್ಟಿಂದ ವ್ಯೂ ಪಾಯಿಂಟು. ಮೂರನೇದಾಗಿ ವ್ಯೂ ಪಾಯಿಂಟಿಂದ ಡೆಸ್ಟಿನೇಷನ್. ಸೊ ಇದು ಚೆಕ್ ಪೋಸ್ಟು. ಆನ್ಲೈನ್ ಬುಕ್ ಮಾಡಿರೋಂಥ ಟಿಕೆಟ್ನ ಇಲ್ಲೇ ವ್ಯಾಲಿಡೇಟ್ ಮಾಡ್ತಾರೆ. ಅದಾದ ನಂತರ ಎಂಟ್ರಿ ಗೇಟು. ಈ ಗೇಟಿಂದ ನಮ್ಮ ಎರಡನೇ ಸೆಕ್ಷನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಚೆಕ್ ಪೋಸ್ಟಿಂದ ವ್ಯೂ ಪಾಯಿಂಟು. ಓಕೆ, ಯಾರಾದರೂ ಎತ್ತಿನ ಭುಜ ಬರಬೇಕಂತಂದರೆ ಪ್ಲೀಸ್ ಆನ್ಲೈನಲ್ಲಿ 2 ಡೇಸ್ಗಿನ ಮುಂಚೆನೇ ಬುಕ್ ಮಾಡಿ. ಇಲ್ಲಾಂತಂದರೆ ಮುಂದೆ ಹೋಗೋಕ್ಕೆ ಬಿಡಲ್ಲ. ಗೈಸ್, ಇವಾಗ ಎರಡನೇ ಸೆಕ್ಷನ್ ಆಫ್ ದ ಟ್ರೆಕ್ಕಿಂಗ್ ಬಂದಿದ್ದೀವಿ. ಕಾಡಲ್ಲಿದ್ದೀವಿ. ಸ್ವಲ್ಪ ಸ್ಲೋಪ್ ಇದೆ. ಫೈನಲಿ ಸೆಕೆಂಡ್ ಸೆಕ್ಷನ್ನ ಮುಗಿದ್ವಿ. ಇವಾಗ ಹತ್ತತ್ರ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ. ಇನ್ನೊಂದು ಚೂರು ಅಷ್ಟೇ, ಅದಾದಮೇಲೆ ವ್ಯೂ ಪಾಯಿಂಟ್ ಹೋಗ್ತೀವಿ. ಅಲ್ಲಿ ಹೋಗೋಣ ಮೇಲೆ, ಅಲ್ಲಿ ಹೋಗೋಣ ಮೇಲೆ. ಫೈನಲಿ ಕಂಪ್ಲೀಟೆಡ್ ಅವರ್ ಸೆಕೆಂಡ್ ಸೆಕ್ಷನ್. ಆಗ್ತಾ ಇಲ್ಲದ ಮಜಾ ಬಂತು. ಸೆಕೆಂಡ್ ಸೆಕ್ಷನ್ ಆದಮೇಲೆ ಒಂದು 15 ನಿಮಿಷ ನಾವು ರೆಸ್ಟ್ ಮಾಡಿದ್ವಿ. ಟ್ರಕ್ಕಿಂಗ್ನ 3ನೇ ಸೆಕ್ಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇದೇ ಟಫೆಸ್ಟ್ ಸೆಕ್ಷನ್ ಆಗಿದೆ.
ಹೆಂಗತ್ತತಿ ಪಟ 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 ಹತ್ತುತ್ತ. ಪಟ ಪಟ ಬಾ ಅಲ್ಲಿ ಅಂದ್ರೆ ಬಾ ಹಾಂ ಇಡು ಕಾಲಿಡು ಎತ್ ಕೂಡ ಹೋಗಿ ಹೋದಂಗೆ ಇಲ್ರಿ ಹೋದನೆ ಎಲ್ಲಿದೆ ದಾರಿ ಇಲ್ಲಿ ದಾರಿನ ಕಾಣಿಸ್ತಿಲ್ಲ ನಿನಗೆ? ಇದೆ ಇದೆ ಇದೇನಾ? ನಾವು ಆ ಕಡೆಯಿಂದ ಹತ್ತಿದ್ದು ಆ ಕಡೆಯಿಂದ ಬಂದಿರಿ ನೀವು ಇಳಿಬೇಕಾದ್ರೆ ಆ ಕಡೆಯಿಂದ ಇಳ್ಕೊಂಡು ಬರ್ರಿ. ಆ ಕಡೆ ಈಸಿ ಅದೇನ್ರಿ ಈಗಿದೆ ಅನಿಸ್ತಾ ಇದೆ. ವ್ಯೂ ಎಲ್ಲ ಚೆನ್ನಾಗೈತಿ ಇದು. ಅಲ್ಲಿ ವ್ಯೂ ಈಗ ಹತ್ತಿದ್ರಲ್ಲ ಈ ಕಡೆ ನೋಡಿದ್ರಲ್ಲ ಹಾಂ ಆ ಕಡೆ ನಾವು ಆ ಕಡೆಯಿಂದ ಬಂದಿದ್ದು ಈ ಕಡೆ ಇಳಿತಾ ಇದ್ದೀವಿ ಇದ್ರ ನೋಡ ಹಂಗಿದೆ ಅಂತ. ಇದನ್ರಿ ಸತೀಶ್ ಇದು ಟಫ್ ಐತಿ. ಹಿಂಗೆ ಟಫ್ ಐತೆ ರೀ ಸ್ವಲ್ಪ ಟಫ್ ಹತ್ತೋದು ಈಸಿ ರೀ ಇಳಿಯೋದ ಕಷ್ಟ ಇದು ಹತ್ತಕ್ಕೆ ಆ ಕಡೆಯಿಂದ ಗ್ರಿಪ್ ಸಿಗುತ್ತೆ ನಿಮಗೆ ಇದು ದಾರಿ ತಪ್ಪದವ್ರು ಬಂದಿರ ನೀವು ಇಲ್ಲಿ. ಸತ್ತೇ ಹೋಗಿದ್ದೇವೆ. ಶಿಶಾ ಭಯಾನಕ ವ್ಯೂ ಮಿಸ್ ಮಾಡ್ಕೊಂಡ್ರಲ್ಲ ನೀವು. ಬರ್ರ ಈ ಕಡೆ ಹತ್ರಲ್ಲ ನಿಜವಾಗ್ಲೂ ಇಲ್ಲ ಹತ್ತಿರ ಒಂದ್ಸರಿ ಹೆಂಗಿದೆ ಅಂತ ಇಲ್ಲ ಅಲ್ಲಿಂದ ಹೇಳಿದ್ರಿ ಅಲ್ಲ ಅಲ್ಲಿಂದ ಹೇಳಿದ್ರಿ ಇಲ್ಲೇ ಬರ್ತಾರೆ ನೀವು ಇಲ್ಲಿಂದ ಹೇಳಿಬೋದು ಅಲ್ಲಿಂದ ಹೇಳಿದ್ರು ಎರಡು ಒಂದೇ ಅದು. ಬಾ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಪೀಕ್ ಮೇಲೆ ಹೊಸ ಫ್ರೆಂಡ್ಸ್ ಸಿಕ್ಕರು. ಪೀಕಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಎತ್ತಿನ ಭುಜ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ನಾವಿವಾಗ ಹೋಗ್ತಾ ಇರೋದು ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ. ಇದು ಬೆಟ್ಟದ ಭೈರವೇಶ್ವರ ದೇವಸ್ಥಾನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.